ಅಲ್ಲ ಕಡಿದ್ರ ಕಪ್ಪ ಹಾಕುವಂಗದಿ ಎಷ್ಟೊತ್ತದ ಸಗಣಿ ಗುಡ್ಸದ ಬಡ ಬಡ ಗುಡ್ಸ. ಅಲ್ಲಪ್ಪ ನಡ ಬಗ್ಗಿಸ್ಬೇಕು ಸಗಣಿ ಗುಡಿಸ್ಬೇಕಾದ್ರ ನೀ ಏನ ನಿಂತಲ್ಲಿ ಹಿಂಗ್ 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 ಅಂತೇಳಿ ಶಳ ತಗೊಂಡ್ ಗುಡ್ಸಿದ್ರ ಸ್ವಚ್ಛ ಆಗುತ್ತಾನೆ. ಇಟ್ಟ ತಗದು ಬಗದು ಕಲಿಬೇಕ. ಯಾವ್ಲೇ ನೀನ ನನಗೆ ಇಟ್ಟ ಬರೋದು ನನಗ ಆಗಂಗಿಲ್ಲ, ನಾನು ಮಾಡಕ್ ಆಗಂಗಿಲ್ಲ. ಇಟ್ಟೊಂದ್ ಹಾರಾಡಕತ್ತಿ ಹಾರಾಡ ನೋಡು. ಕೈ ಕೆಸರ ಆದ್ರೆ ಬಾಯಿ ಮೊಸರು. ನೀನು ಕೆಲಸ ಮಾಡಿದ್ರ ಆಟ ಊಟ ಹಾಕಂತ ಯಾರು ಮೇಡಮ್ ಅವ್ರು, ಇಲ್ಲ ಅಂದ್ರೆ ಹಾಕ್ಬೇಡ ಅಂತ ಯಾರು. ಇವತ್ತು ಒಟ್ಟು ಸ್ವಚ್ಛ ಸಗಣಿ ಬೆಳದಿ ಬೇಯಿಸಿ ಹತ್ತಿನ ಊಟ ಸಿಗತ್ತ, ಇಲ್ಲ ಅಂದ್ರೆ ಇಲ್ಲ. ಅಲ್ಲೋ ಇದನ್ನ ಬಿಟ್ಟು ಬ್ಯಾರೆ ಏನಾರ ಕೆಲಸ ಹೇಳು ಮಾಡ್ತೀನಿ. ನನಗಿದು ರೂಢ ಇಲ್ಲೋ, ಸಗಣಿದು ವಾಸನಿ ತಡ್ಕೊಳಕ್ ಆಗಂಗಿಲ್ಲೋ ಮರಯ್ಯ. ಅದೇನ್ ಗೊತ್ತಿಲ್ಲ ನನಗ. ಈಟ್ ಕೆಲಸ ಆಚಂತ ಯಾರ ಇದನ್ನ ಒಟ್ಟು ಸಗಣಿ ಉಡಿಸ್ಬೇಕು. ಆಮೇಲೆ ಆ ಕೋಳಿ ಈ ಶೆಡ್ಡಿಗೆ ಹೋಗಿ ಅದ್ರೆಲ್ಲ ಗಲೀಜ್ ಕ್ಲೀನ್ ಮಾಡ್ಬೇಕು. ಮುಂಜಾನೆ ಹಿಡಿದು ಸಂಜೆ ಮಟ ಕೆಲಸ ಮಾಡಿದಾಗನ ಊಟ ಹಾಕಂತೀವಿ ಮೇಡಮ್ ಅವ್ರು ಹೇಳ್ಯಾರ. ಅವ್ರು ಹೇಳ್ದಂಗೆ ಕೇಳವ ನಾನು. ಅಲ್ಲಿ ಮೇಡಮ್ ಅವ್ರ ಹತ್ತು ಎರಡು ಕುದುರೆ ಐತ್ಲ ಅದದು ಲದ್ದಿ ಅದನ್ನಟ್ಟು ಬಳಿ. ಅಯ್ಯೋ ಅಲ್ಲಿ ನನಗ ಊಟನ ಹೋಗವಲ್ದು, ಈ ವಾಸನೆ ತಡ್ಕೊಳಕ್ ಆಗಂಗಿಲ್ಲ. ನನ್ನ ಪರಿಸ್ಥಿತಿ ನನಗ್ ಗೊತ್ತಲಿ. ಲೇ ನಾ ದೊಡ್ಡ ಶ್ರೀಮಂತ್ಲಿ, ಇಂಥದೆಲ್ಲಾ ಮಾಡ್ದವ ಅಲ್ಲಲ್ಲಿ ನಾನು. ಇದನ್ ಬಿಟ್ಟು ಬ್ಯಾರೆ ಹೇಳ್ರಿ. ನಿನ್ನಂಗ ಹೇಳ್ಕೊಂಡ್ ಬಾಳ ಮಂದಿ ಬಂದಿದ್ರ. ಮೇಡಮ್ ಅವ್ರು ಹೇಳ್ಯಾರ ಚಂದಾಗ ಕ್ಲಾಸ್ ತಗೋರಪ್ಪ, ತಗ್ಗಿ ಬಗ್ಗಿ ನಡಿಬೇಕು, ಹಂಗತಿ ಮಾಡಸಂತ ಹೇಳ್ಯಾರ. ಏನಂತಾರ ನೀ ಎಸ್ ಮಂದಿ ನೋಡಿಲ್ಲ ನಾನು. ಹಂಗ ಇದು ದ್ರಾಕ್ಷಿ ಹೊಲದಾಗ ಒಂದಿಷ್ಟು ಇದನ್ನ ಗೊಬ್ಬರ ಹಾಕ್ಬೇಕು, ಅದನ್ನೆಲ್ಲ ಗೊಬ್ಬರ ಹಾಕ್ಬೇಕು. ನೀ ಹಂಗ ಕುಂತಿ ಅಂದ್ರ ಮುಂಜಾನೆನ ಹೇಳೋದು ನಾವು 7ರ ಮ್ಯಾಗೆ ಆತಿ. ಲಘು ಹೇಳಂದ್ರೆ ಹೇಳಕ್ ಒಲ್ಲೆ ಅಂತಿ. ನಾ ಮೇಡಮ್ ಅವ್ರಿಗೆ ಹೇಳೇನಿ. ಮೇಡಮ್ ಅವ್ರು ಹೇಳ್ಯಾರ ನಾಳಿಂದ 5 ಗಂಟೆ ಕೇಳಿಕಂದ್ರೆ ಬಕೆಟ್ನ್ಯಾಗ ನೀರು ತೊಗೊಂಡು ಹೋಗಿ ಗೊಜ್ಜು ಬಿಡಂತಿ. ನಾಳಿಂದ ಹಂಗ ಮಾಡ್ತೀನಿ ನಾ. ಬಿಟ್ಬಿಟ್ಟಾಗ ದಗದ ಮಾಡಿದ್ರ ಹೊಟ್ಟುಂಬ ಊಟ, ಇಲ್ಲ ಅಂದ್ರೆ ಇಲ್ಲ. ಲೇ ಕೆಂಪ, ನನಗೆ ಹೊಟ್ಟುಂಬ ನಾವು ಊಟನಾರ ಎಲ್ಲಿ ಹಾಕಿರ್ಲಿ. ಇಷ್ಟು ದುಡಿಸ್ಕೊಂತೀರಿ, ಬರೀ ಬರೀ ಒಂದು ರಾಗಿ ಮುದ್ದೆ, ಅದು ಸಾಂದ್ ಒಂದ ಹಿಡಿ ಅನ್ನ. ಅದನ್ನ ಬಿಟ್ಟು ಏನ್ ಕೊಡ್ತಿರೋದು? ತಿಳಿ ಸಾರು ಮುದ್ದ್ಯಾಗ ಬೇಸಿ ಆಗತ್ತಾ ಅದು. ಒಂದಿಟ್ಟು ಗಟ್ಟಿ ಸಾಂಬಾರ ಕೊಡ್ಬೇಕಾ? ಮಗ್ಲ ಒಂದೆರಡು ಚಿಕನ್ ಪೀಸರ ಕೊಡ್ಬೇಕಾ? ಅದು ಇಲ್ಲ ನೋಡ್ಲಿ. ನಾ ಚಿಕನ್ ತಿನ್ಲಿಕ್ಕಂದ್ರ ನನಗೆ ಶಕ್ತಿ ಇಲ್ಲಂಗಾಗತ್ತ. ಒಂದೆರಡು ಚಿಕನ್ ಪೀಸರ ಹಾಕೊಂಬಲ್ಲಿ ಬಾಳ ಶಕ್ತಿಹೀನಾಗೇನ್ ನಾನು. ನಿನ್ನ ಮನಿ ಎಲ್ಲ ಹೊಂದ್ ಹಿಡ್ದ ಮಾಡಿ ಹಾಕಿವಿ. ಹೋಗ ಕೊಟ್ಟಿದ್ದನ್ನ ತಿಂದು ದಗದ ಮಾಡ. ನೋಡು ನಮ್ಮ ಮೇಡಮರು ಇಲ್ಲಿ ತಪ್ಪು ಮಾಡಿದವ್ರನ್ನ ತಂದು ಹೋಗಿತಾರ. ಅವ್ರು ಬುದ್ಧಿ ಕಲ್ಕೊನೋ ಮಟ ಈ ಜಾಗ ಬಿಟ್ಟು ಎಲ್ಲಿ ಹೋಗಕ್ ಆಗಂಗಿಲ್ಲ. ಮತ್ ನೀ ತಪ್ಪಿಸ್ಕೊಂಡು ಹಾಕಿನಿ ಅಂತ ಅಂದೆ ಅಂದ್ರ ಕೈ ಕಾಲು ಮುರ್ತಾರ ನೋಡು. ಅಲ್ಲಿ ಹೊರಗೆ ಹುಡುಗರು ಅದಾವು ನಮ್ಮ ಫಾರ್ಮ್ ಹೌಸ್ ಇಂದ ಅಲ್ಲಿ ಇದು ಗೇಟ್ನ್ಯಾಗ ನಮ್ಮ ಹುಡುಗರು ಅದಾವು. ನೀ ಹಾಕಿನಂದ್ರು ಬಿಡಂಗಿಲ್ಲ ಅವ್ರು. ನೀನು ಕಾಲ್ ಮುರ್ದ ಕೈ ಕೊಡ್ತಾರ ನೋಡು. ಮತ್ ಅಂತದೆಲ್ಲ ಬೇಜ್ಮಿ ಇಟ್ಕೋಬೇಡ ನೀನು. ಬಡ ಬಡ ದಗದ ಮಾಡ. ಹಂಗ ನೋಡವು ಆಕಳ ಮೈ ಹೊಲಸಟ್ ರದ್ದಿಟ್ ರಡ್ ಹೊಡೆದತಿ. ಆಕಳ ಮೈ ತೊಳಿ ಆಕೆಲ್ಲದಳ ನಿಮ್ಮ ಅತ್ತಿ ಮುದುಕಿ. ಓ ನೋಡಲ್ಲೇಕಿನ ಹೆಂಗ ತುಗುಡ್ಸಕತ್ತಾಳ. ಓವೇ ಬಾಯ್ಲೆ ತುಗುಡ್ಸಕತ್ತಾಳ. ಕುಂದ್ರ ಸಂಗ ಕೂಳಾಕು ನಾನು ನಿನಗ ಬಾಯ್ಲೆ. ಮುಂಜಾನೆ ಹೊತ್ತ ಜಳಕ ಮಾಡಿ 3 ಬಳಿ ಬತ್ತಿ ಪಟ್ಟ ಬಡ್ಕೊಂಡ್ ಕುಂತ್ರೆಲ್ಲ ಆಗಂಗಿಲ್ಲ ಇಲ್ಲಿ. ಆ ಸಗಣಿ ಬಳದಿಟ್ಟನ, ನೀ ಅದನ್ನ ತಲೆ ಮ್ಯಾಗ ಹೊತ್ಕೊಂಡು ಚೆಲಿ ಬಾ ತಿಪ್ಪಿಗೆ. ಯಾರು ನಾನ? ಅಲ್ಲಯ್ಯಪ್ಪ ಇಟ್ಟು ವಯಸ್ಸಾಗೈತಿ, ನನ್ನ ಕೈಲಿ ಇಟ್ಟು ಕೆಲಸ ಮಾಡಿಸ್ತಿರಲ್ಲಯ್ಯಪ್ಪ. ನನಗೆ ನೀಗ್ಲಾರ್ದೆಪ್ಪ ಇದು 3-4 ಪುಟ್ಟಿ ಸಗಣಿ ಹಾಕತಿ. ಆಟ ದೂರ ಹೋಗಿ ತಿಪ್ಪಿ ಹೋಗಿ ಚೆಲ್ಲಿ ಬರ್ಬೇಕು. ನನಗೆ ನೀಗಂಗಿಲ್ಲ ತಮ್ಮ. ನೀಗುದು ಏನಾರ ಹೇಳ್ರಿ. ಮನಿ ಹಾಳು ಬುದ್ಧಿ ಮಾಡಕ್ ನಿಗುತ್ತನ? ಅಂತದ್ ಮಾಡಿದವ್ರೆ ಇಂತಲ್ಲಿ ಬರುದು. ಇದು ಒಂಥರ ನಮ್ದು ಪಾಠ ಶಾಲಿ. ನೀವು ಶುದ್ಧಾಗೋ ಮಟ ಇಲ್ಲಿಂದ ಹೊರಗೆ ಬಿಡಂಗಿನ ಇಲ್ಲ. ಕೆತ್ತೆ ಬೀಚ ಕಾರ್ಬಾರ್ ಮಾಡುದು, ಇಲ್ಲಿ ಬರುದು. ಇನ್ನು ನಿಮ್ಗೆ ಜೈಲ್ನ್ಯಾಗ ಕಂಕೊಂಬಂದು ಊಟ ಸಿಗ್ತತಿ, ನೆಮ್ಮದಿ ಇರ್ತತಿ. ಆದ್ರೆ ಇಲ್ಲಿ ಹಂಗಲ್ಲ. ಸೆಂಟ್ರಲ್ ಜೈಲ್ಕಿನ ಇದು ಅಡ್ಡ ಬರೋಬ್ಬರಿನೇ ಐತಿ. ನಿಮ್ಮನ್ನ ತಗ್ಗಿಸಿ ಬಗ್ಗಿಸಿ ನಿಮ್ಮ ಮೈಯಾಗಿರೋ ಕೊಬ್ಬು ಎಲ್ಲ ಕರಗಿ ನೀರಾಗಿ ಹೋಗ್ಬೇಕು. ಹಂಗತಿ ಮಾಡಿ ಕಳಿಸ್ತಾರ ನಮ್ಮ ಮೇಡಮರ. ಜೀವನ ಅಂದ್ರೆ ಏನಂತ ತಿಳ್ಕೊಳೋ ಮಟ ನಿಮ್ಮನ್ನ ಇಲ್ಲಿಂದ ಬಿಡಂಗಿಲ್ಲ. ಕೆತ್ತೆ ಬೀಜ ಕಾರ್ಬಾರ್ ಮಾಡಿ ಈಗ ಅನುಭವ್ಸ. ಮುದಿಕಾಗಿದ್ದಿ ಎದಕ್ಕೆ ಬೇಕು ಬಿ? ಹರೇ ರಾಮ ಹರೇ ಕೃಷ್ಣ ತೇ ತುಳಸಿ ಮೇಲೆ ಹಿಡ್ಕೊಂಡು ಜಪ ಯಾಕೆ ಮಾಡಬಾರ್ದು? ಈ ಊರು ಸಾಬರಿ ಎದಕ್ಕೆ ಬೇಕಾಗಿತ್ತು ನಿನಗೆ? ಇದೆಲ್ಲ ಬೇಕಾಗಿತ್ತ? ಬರೇ ಮಾತಾ ಅದು ನಿಮ್ಮ ಬಡ ಬಡ ದಗದ ಮಾಡ್ರಿ. ಅಲ್ಲೋ ಮುಂಜಾನೆ ಹೊತ್ತ ಒಂದು ಕಪ್ ಚಾ ಸತಿ ಕೊಟ್ಟಿಲ್ಲ. ಖಾಲಿ ಹೊಟ್ಟಿಲಿ ಹ್ಯಾಂಗ್ ಮಾಡ್ಬೇಕು? ಒಮ್ಮಲ್ಲಿ 10 ಮಟ ಏನೇನು ಇಲ್ಲ. 10 ಮಟ ಊಟನ ಕೊಡಂಗಿಲ್ಲ. ಮುಂಜಾನೆ ಅದು ಒಂದು ಕಪ್ ಚಾನಾರ ಕೊಡ್ಬೇಕಾ? ಇನ್ನು ಮಸಡಿಗೆ ಚಾ ಬೇರೆ ಕೇಡ. ಇಲ್ಲೆಲ್ಲ ಚಾ ಆಗಿ ಏನಿಲ್ಲ. ಒಂದಿಟ್ಟು ನಾಷ್ಟಕ್ಕೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ರಲಿ. ಬರೀ ತಂಗುಳ್ ರೊಟ್ಟಿ ಕಾರ್ಬೇಳೆ ಹಾಕಿ ಕೊಡ್ತೀರಿ. ನಾಲ್ಗಿ ಚಿಂಗ್ ಹಿಡಿದ್ಬಿಟ್ಟೈತೆ. ಅದ್ರಾಗ ಒಂದು ಉಪ್ಪಿನಕಾಯಿ ಸತಿಕರ ಇರಂಗಿಲ್ಲ. ನೀನು ಮುಸುಡಿಗೆ ಉಪ್ಪಿನಕಾಯಿ ಬೇರೆ ಕೇಡ. ಮುಚ್ಕೊಂಡ್ ತೆಗ್ದ ಮಾಡ. ಬೇಕಂದ್ರ ತಿನ್ನ, ಸಾಕಂದ್ರ ಉಪವಾಸ ಅಡ್ಡಾಡ. ನಾವು ಕೊಡೋದು ಅದನ್ನ. ಬಡ ಬಡ ತೆಗ್ದ ಮಾಡ್ರಿ. ಅಯ್ಯ ಭಗವಂತ, ಹೊಟ್ಟೆತುಂಬ ಕೂಳಿಲ್ಲ, ಕಣ್ತುಂಬ ನಿದ್ದಿಲ್ಲ ಯವ್ವ. ಇದೆಲ್ಲ ನನಗೆ ಬೇಕಾಗಿತ್ತ ಈ ವಯಸ್ಸಿನಾಗ? ಅಯ್ಯೋ ದೇವ್ರ, ಅಜ್ಜಿ ಎಲ್ಲ ಬರೋಬ್ಬರಿ ಇತ್ತಯ್ಯಪ್ಪ. ಯವ್ವ ಈ ಪುಟ್ಟಿ ಎಷ್ಟು ಉಜ್ಜಿ ಐತಿ ಯವ್ವ. ಇಂಥವ್ 4-5 ಪುಟ್ಟಿ ಹಾಕತಿ ಸಗಣಿ. ಅಯ್ಯೋ ದೇವ್ರ, ಇದನ್ನ ಹೊತ್ತು ಒಗದು ಬರೋಳಗ ಯವ್ವ ಸಾಕ್ಬೇಕಾಗತ್ತ. ಜೀಲ ಒಂದು ಊಟನೇ ಬೀಸಿತ್ತು. ಕಮ್ಮನ ಕೂಳಾರ ಕೊಡ್ತಿದ್ರು. ಇಲ್ಲಿ ಕಮ್ಮನ ಕೂಳೂ ಇಲ್ಲ, ಏನೇನು ಇಲ್ಲ. ಮೈನರೇ ದುಡಿಸ್ಕೊಂತಾರ ಈಟೀಟ ಕೂಳಾಕ. ಯವ್ವ ಇದು ಯಾರ ಬರದ ಕಥೆಯೋ, ನನಗಾಗಿ ಬಂದವೆ
ಏ ಮುದುಕಿ ನಿನ್ನ ಮಾತನ್ನ ನಾ ಕೇಳ್ಕೊಂಡು ಇಂಥ ಪರಿಸ್ಥಿತಿ ಬಂತ. ನಿನ್ನಿಂದ ನಾ ಅನುಭವಿಸಕ್ಕೆ ಹಂಗಾತ. ತಣ್ಣಗ ಅಲ್ಲೇ ಜೇಲ್ನಾಗಿದ್ದೇಯವ್ವ. ಯಪ್ಪ ಮ್ಯಾಲೊಂದು ಚುರು ಚುರು ಬಿಸಿಲು, ನೀರು ಪಾರ್ ಕುಡ್ದಿಲ್ಲ. ರಾತ್ರಿ ಬೇರೆ ಈ ಮೂಲಾದಿ ಹೆಚ್ಚಾಗಿ ಬಿಟ್ಟತಿ. ಮಣಗಿಸಿ ಕೊಡವಲ್ದು, ಕುಂದ್ರಿಸಿ ಕೊಡವಲ್ದು. ಕೂತ್ರ ಮುಳ್ಳು ಚುಚ್ಚದಂಗೆ ಚುಚ್ಚತತೆ ಯಪ್ಪ. ಯಾ ಜ್ಯೂಸ್ ಇಲ್ಲ, ಪಾಸ್ ಇಲ್ಲ, ಒಂದು ಎಳ್ನೀರು ಕಿತ್ಕೊಡ್ರಲ್ಲ ಅಂದೆ. ಹುಡುಗರಿಗೆ ಒಂದು ಎಳ್ನೀರು ಕೊಡ್ಲಿಲ್ಲ. ನಾನು ಮುದುಕಿಗಿಲ್ಲ, ನನಗೆ ಮುಲಾದಿ ಆಗೈತಿ. ಒಂದು ಎಳ್ನೀರು ಕೊಡ್ರಿ, ಕೊಡವಲ್ರಯ್ಯಪ್ಪ. ಯಾರು ಇದ್ದಿದ್ದಿಲ್ಲ ತಿರುಪತಿ ಹೋಗಿ ಒಂದು ಎಳ್ನೀರು ಕಿತ್ಕೊಳಕ್ ಹೋಗಿ ಹಿಂಗೆ ಕೈ ಹಾಕಿದ್ನಪ್ಪ. ಅದ ಜಾಗಕ್ಕೆ ಬಂದು ನಾಯಿ ಕಪ್ಪನ ಹಿಡಿದು ಬಿಡ್ತು. ಹೋದ್ರೆ ಜಲಮ ಅನ್ನೆಯಪ್ಪ. ನನಗಿಂತ ಅದು ಬರಬಾರ್ದಿತ್ತೆ ಯವ್ವ. ಹೆಂಗಯ್ಯಪ್ಪ ನನ್ನ ಪರಿಸ್ಥಿತಿ. ಮಾತು ಮನಿ ಕೇಳಿಸ್ತಂತ, ತೂತು ಒಲಿ ಕೇಳಿಸ್ತಂತ. ಬರೀ ಮಾತಾದು ನಿಮ್ಮ ಬಡ ಬಡ ಮುಗಿಸ್ರಿ. ಇನ್ನು ಇಲ್ಲಿ ದಗದ ತುಂಬ್ಯಾವು. ಹೊತ್ತೊತ್ತಿಗೆ ಊಟ ಮಾತ್ರ ಕೇಳ್ತಾರ. ಹೊಟ್ಟೆ ಸಿತಿ ಅಂತ ಬಂದು ನಿಂತು ಬಿಡ್ತಾರ. ದಗದ ಮಾತ್ರ ಮಾಡಕೊಲ್ರ. ಈ ಮುದಿಕೆ ಅಂಕರು ಘನ ಮೈಗಳೇ ಐತಿ. ಹೋಗ್ಬೇ ಬಡ ಬಡ ದಗದ ಮಾಡೋಗ. ಅಯ್ಯಪ್ಪ ಯವ್ವಾಲೇ ಸಕ್ಕುವೈ, ಎಂತ ಕಷ್ಟಕ್ಕೆ ತಳಿಟ್ಟಿಲೇ ನೀನು. ಸುಮ್ಮಿರ್ಬೇ ಎತ್ತಿ. ಆಕೆ ಹೆಸರು ತೆಗೆದ್ರನ ಮೈ ಎಲ್ಲ ನಡಕ್ ಬರ್ತತಿ. ಆಕೆ ಹೆಣ್ಮಾಳು ಬರೋಬ್ಬರಿ ಇಲ್ಲ. ಆಕಿ ನೀನ ಅನ್ಕೊಂಡಿದ್ನ್ಯ. ಭಾಳ ಖತರ್ನಾಕ್ ಅದಾಳ ಹೆಣ್ಮಾಳಕಿ. ಅಕ್ಕ ಪಾಪನ ಒಂದಿಟ್ಟು ನೋಡ್ಕೋತೀಯ? ಇವತ್ತು ಇಂಟರ್ವ್ಯೂ ಐತಿ, ಹೋಗಿ ಬರ್ತೀನಿ ನಾ. ಮತ್ತು ಹಾಲು ಹೆಂಗೆ ನೋಡ್ದೇವ? ಮೈ ಹಾಲು ಹಾಕಿದ್ರೆ ನಡೀತೈತಲ್ಲ? ನಡೀತೈತಕ್ಕ. ನಾನು ಹೋಗ್ಬಾರ್ದಂತ ಅನ್ಕೊಂಡೆ, ಆದ್ರೆ ಕಂಪ್ನಿ ಚಲೋ ಐತೆ ಅಕ್ಕ. ಅದಕ್ಕೆ ನೀ ಇಂಟ್ರ್ವ್ಯೂಗೆ ಹೋಗ್ಬೇಕಾತ. ಏನಾಗಂಗಿಲ್ಲ, ಆಕಳ ಹಾಲು ಹಾಕಿಬಿಡು. ಅಲ್ಲಲ್ಲೇ ಲಕ್ಷ್ಮಿ, ನಿನಗೇನಾರು ಬುದ್ಧಿ ಗಿದ್ದಿ ಐತನ? ಯಾಕೈತಿ? ಇಟ್ಟು ಸಣ್ಣ ಕೂಸಿನ ಮನ್ಯಾಗ ಬಿಟ್ಟು ಕೆಲ್ಸಕ್ಕೆ ಹೋಗುವಂಥದ್ದು ಏನೈತಿ? ಯಾಕ ಕೂಸು ದಾಡ್ದಾಗಿಂದ ಹೋಗಕ್ಕೆ ಬರಂಗಿಲ್ಲನ? ಹಂಗೆ ಬಿಟ್ಕೊಂತ ಕುಂತ್ರ ಹಂಗೆ ಇದಾಗತ್ತೈತಿ. ಇದು ಕಂಪ್ನಿ ಚಲೋ ಐತಿ, ಸ್ಯಾಲ್ರಿನೂ ಚಲೋ ಐತೆ. ಅದಕ್ಕೆ ಇಂಟ್ರ್ವ್ಯೂ ಕೊಟ್ಟು ಬರ್ತೀನತ್ತಿ. ಎಷ್ಟು ದಿನ ಅಂತ ಮನ್ಯಾಗ ಕೂಡ್ಲಿ ಹೇಳಿ ನೋಡೋಣ. ಎಲ್ಲನೂ ಹೊರೇನ ಅಲ್ಲ. ಮುಂದೆ ನನ್ನ ಮಗನ ನೋಡ್ಕೊಳೋರು ಯಾರು? ಗಂಡ ನಾವ ದಿಸಾವರಿಗೆ ಹೋಗ್ಬಿಟ್ಟ. ಈಗ ಏನು ಮಾಡ್ಲೈತಿ ನಾನು? ನಮ್ಮವ್ವ ಅದಾಳ, ನನ್ನ ಬಾಳೆ ಚಂದ. ಮುಂದೆ ನಮ್ಮವ್ವ ಹೋದ್ರೆ ಯಾರಿಗೆ ಯಾರು ಅಕ್ಕರೈತಿ? ಅದಕ್ಕೆ ನನ್ನ ಕಾರ್ ಮ್ಯಾಗ ನಾನು ನಿಂದಿರ್ಬೇಕಂತೇಳಿ ನಾನು ಡಿಸೈಡ್ ಮಾಡೀನತ್ತಿ. ಅದಕ್ಕೆ ಕೆಲ್ಸಕ್ಕೆ ಹೋಗೋ ನಿರ್ಧಾರ ಮಾಡೀನಿ. ಈ ನಿರ್ಧಾರ ಮಾಡಿದ್ದು ತಪ್ಪು ಅನ್ನಂಗಿಲ್ಲಲೇ ನಾನು. ಆದ್ರೆ ಇಟ್ಟು ಎಳೆ ಕಂದನ್ನು ಬಿಟ್ಟು ಹೋಗೋದು ಸರಿ ಅಲ್ಲ. ನಾ ಹೇಳ್ತೀನಿ ನೋಡು, ಇದು ಎಷ್ಟು ದಿನದ್ದು? ಅದು ಗೌರ್ಮೆಂಟ್ ನೌಕರಿನ ಅಲ್ಲ, ಪಿರೈವೇಟು. ಎಷ್ಟು ದಿನದ್ದದು? ಮತ್ತು ಅಲ್ಲಿ ಬ್ಯಾಡ ಅಂದ್ರೆ ಮತ್ತೆ ಇನ್ನೊಂದು ಕಂಪ್ನಿ ಹುಡ್ಕೊಂತ ಹೋಗ್ಬೇಕು. ಅದನ್ನು ಮಾಡೋ ಬದ್ಲಿ ಕೂಸನು ಜಪಾನ ಆಗ್ಬೇಕು. ನೀನು ಮನ್ಯಾಗ ಕುಂತ್ಕೊಂಡು ದುಡಿಬೇಕು. ಅಂಥದಾಗ ಹುಡುಕು. ಅಯ್ಯಂತಿ ಮನ್ಯಾಗ ಕುಂತ್ಕೊಂಡು ಮಾಡುವಂಥದ್ದು ದಗದ ಏನದವು? ಅವಲ್ಲ ಹಪ್ಪಳ ಉಪ್ಪಿನಕಾಯಿ ಸಾಂಡಿಗೆ ಬಿಟ್ರ ಇವು ಅರ್ಬಿ ಅಂಗಡಿ ಇವ ಆಟ ಬೇರೆ ಏನದ ಎತ್ತಿ? ಇಲ್ಲ ಅಂದ್ರೆ ಒಂದು 4 ಆಕಳ ಮಾಡ್ಬೇಕು ನೋಡು. ಅದ ಒಂದ ಬೇರೆ ಏನೈತಿ? ಈಗ ಊರಾಗ ಓಣಿಗೊಂದು ಜಿನ್ಸಿ ಅಂಗಡಿ ಅದಾವ, ನಡೀತಾವ ಐತಿ ಅವೆಲ್ಲ. ಅದನ್ನ ಯಾಕೆ ಮಾಡ್ತಿ? ಅಂಥವೆಲ್ಲ ಮಾಡಂತ ಅನ್ನಂಗಿಲ್ಲ. ಎಲ್ಲರೂ ಮಾಡಿದ್ದ ನಾವು ಮಾಡಬಾರ್ದು. ಈಗ ಏನಾಗತ್ತಂದ್ರೆ ಕೆಲವೊಂದು ಮನೆ ಕೆಲಸ ಮಾಡಕ್ಕೆ ನಿಗಂಗಿಲ್ಲ ಹೆಣ್ಮಕ್ಳಿಗೆ. ಒಂದು ನೀ ಏನು ಮಾಡೋದು, ಒಂದು 10 ಮಂದಿ ಕೆಲಸ ಮಾಡೋರನ್ನ ನೀ ಇಟ್ಕೊಳೋದು. ಇಟ್ಕೊಂಡು ಇವು ಪ್ಯಾಂಪ್ಲೆಂಟ್ ಅಂತಾರಲ್ಲ, ಅಂಥವು ಎಲ್ಲ ಅಂಟಿಸ್ಕೊಂಡು ಇರೋದು. ಇದ್ದು ಮತ್ತು ಹಿಂಗೆ ನೋಡ್ರಿ, ಒಂದು ತಾಸಿಗೆ ಇಂತಿಷ್ಟು ಕೆಲಸ ಮಾಡಿದ್ರೆ ಇಂತಿಷ್ಟು ರೊಕ್ಕ ನೋಡ್ರಿ ಅಂತ ಹೇಳ್ಬೇಕು. ಅದು ಆಗತ್ತೆ ನೋಡಿ, ನಿಂದು ಕೆಲಸ ಪಾಸ್ ಆಗತ್ತೆ. ಹಾಗೈತಿ ಈ ಊರೇನು ಪ್ಯಾಟಿನ ಯಾರು ಮಾಡ್ತಾರ? ಯಾಕೆ ಒಂದು ತಾಸಿನ ಕೆಲಸ ಮಾಡಿಸ್ಕೊಂತಾಳ? ಯಾವ ಇದೆಲ್ಲ ಆಗ್ಲಾರ್ದು ಮಾತು. ಹುಚ್ಚಿ ಪ್ಯಾಲಿ ಹನಿಮಿ, ನಾನು ಇಲ್ಲಿ ಕುಂತ್ಕೊಂಡು ಮಾಡಂತ ಹೇಳಿಲ್ಲ. ನಾ ಹೇಳಿದ್ದು ಪ್ಯಾಟಿಗೆ ಹೋಗ್ರಿ. ಹೆಂಗಾದ್ರು ಸ್ವಂತ ಮನೆ ಐತಿ ನಿಮ್ದು ಪ್ಯಾಟ್ಯಾಗ. ಬಾಡಿಗೆದಾರನ್ನ ಬಿಡಿಸ್ರಿ, ನೀನು ನಿಮ್ಮವು ಇರ್ರಿ. ಇದ್ದು ಬಿಟ್ಟು ಇದನ್ನ ಕೆಲಸ ಮಾಡಿಸ್ಕೊ. ಮನ್ಯಾಗ ನಿನ್ನ ಕೂಸನು ಬಚ್ಚೆ ಆಗತ್ತೆ, ನಿನ್ನ ಕೈಯಾಗ ರೊಕ್ಕನೂ ಹಾಕವು. ಯಾಕಂದ್ರೆ ಈಗ ಪ್ಯಾಟ್ಯಾಗ ಒಬ್ಬೊಬ್ಬರಿಗೆ ಜಡ್ಡು ಜಾಪತ್ರೆ ಬಂದಿರ್ತತೆ. ನಮ್ಮ ಗತಿ ಅವ್ರು ಎದ್ದು ಮಾಡ್ತಾರನ, ಒಂದು ತಾಸಿಗೆ ಅಷ್ಟೇ ಕೆಲಸದಾರ ಬೇಕಾಗಿರ್ತಾರ. ಹಂಗತಿ ಒಂದು ಬುಕ್ ಮಾಡ್ತಾರ, ನಿನ್ನ ಕೆಲಸ ಪಾಸ್ ಆಕತಿ. ಅದನ್ನ ಮಾಡ್ಬೋದಲ್ಲ. ಇನ್ನೊಂದಾಗದೈತಿ, ರಾಧವ್ ಕೂಡ ಕೈ ಜೋಡಿಸು. ಆಕೆ ಕೈಲೇ ರೊಟ್ಟಿ ಮಾಡಿಸ್ಕೊಂಡು ತೊಗೊಂಡು ಹೋಗು. ಪ್ಯಾಟ್ಯಾಗ ರೊಟ್ಟಿ ಸೇಲ್ ಹಾಕವ. ಆಕೆಗೂ ಅನುಕೂಲ ಆಗುತ್ತಾ, ನಿನಗೂ ಅನುಕೂಲ ಆಗುತ್ತಾ. ಇಂತಿಷ್ಟು ಪರ್ಸೆಂಟೇಜ್ ಕೊಡ್ತೀನವ ನಿನಗಂತೆ ರಾಧವ್ ಕೂಡ ಇದನ್ನ ಒಪ್ಪಂದ ಮಾಡ್ಕೊ. ಇಟ್ಟು ಮಾಡು. ಅದು ಬಿಟ್ಟು ಕೆಲ್ಸಕ್ಕೆ ಪಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಆಗಂಗಿಲ್ಲ. ಇಂಥವೆಲ್ಲ ಮಾಡ್ಕೊಂಡು ಹೋಗು. ಮೊದ್ಲೇಕ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಬರ್ಬರ್ತ ತಾನೇ ಸುದ್ದಾಗತ್ತಾ. ನಾನು ಮಾತು ಕೇಳಿ ಈಗ ಅರ್ಬಿ ಅಂಗಡಿ ಜಗ್ಗ ಮಂದಿ ಹಾಕ್ಯಾರ, ಇವು ಯಾವ ನಡೆಯಂಗಿನೂ ಇಲ್ಲ. ಇದು ಪಾಸ್ ಆಗತ್ತೆ ನೋಡು ದಗದ. ಅದೆಲ್ಲ ನಡೀತಿದ್ದೆ ಅನಿಸ್ತೈತಿ. ಇನ್ನೊಂದು ದಗದಾನು ಐತ್ಲಿ. ಏನು ಗೊತ್ತಾನ, ಇದೊಟ್ಟ ಮಾಡುವಂಗಿಲ್ಲ. ಯಾಕಂದ್ರೆ ಒಂದು ದಗದ ಮಾಡ್ಕೊಂಡು ಕುಂದ್ರುವಂಗಿಲ್ಲ. ಒಂದು 4-5 ದಗದ ಹುಡುಕೋಬೇಕು ನೀನು. ಮನ್ಯಾಗ ಕೂಸಿನ ನೀವು ಜಪಾನ್ ಮಾಡಕ್ಕೆ ನಿಮ್ಮ ಇರ್ತಾಳ, ಹಾಲು ಪಾಲು ಅದಕ್ಕೆ ಹೊಟ್ಟೆ ಎಷ್ಟಾಗಟ್ಟ ನೀ ಹಾಲು ಕೊಡ್ತೀಯ? ಈಗ ನಿನ್ನಂಗ ಕೂಸಿನ ಜಪಾನ ಮಾಡಕ್ಕೆ ಎಷ್ಟು ಮಂದಿಗೆ ತೊಂದರೆ ಆಗಿರ್ತತಿ. ಪ್ಯಾಟ್ಯಾಗ ನೌಕರಿ ಮಾಡೋರು ಇರ್ತಾರ, ಅವ್ರಿಗೆಲ್ಲ ಕೂಸಿನ ಬಗಲಾಗ ಎತ್ಕೊಂಡು ಹೋಗಕ್ಕೆ ಆಗಂಗಿಲ್ಲ. ಹಾಗೆಲ್ಲ ಇರ್ತತಿ. ಅದಕ್ಕೆ
ಒಂದು ಅವು ಇವನ ಮಾಡು ಖುಷಿನೆಲ್ಲ ಬಿಟ್ಟು ಹೋಕ್ಕಾರ. ನೀವು ಜಾಪಾನ ಜತ್ನ ಮಾಡಕ್ಕೆ ಒಂದಿಬ್ರು ಇಟ್ಕೋ. ಹಂಗೂ ಆಗುತ್ತಾ, ಅದನ್ನ ನೋಡ್ಕೋಬಹುದು ಇದನ್ನ ನೋಡ್ಕೋಬಹುದು, ಇಷ್ಟೆಲ್ಲ ಮಾಡ್ಬೋದು ನೀನು. ಯಾವ ಎತ್ತಿ ನಿನ್ ತಲಿ ಅಂದ್ರೆ ತಲಿ ನೋಡುವ. ಎಷ್ಟು ಓಡ್ತದ ಎತ್ತಿ ನಿನ್ ತಲಿ, ಇದೆಲ್ಲ ತೆಗೆದು ಪಾಸ್ ಆಕತ್ ನೋಡಿ ಎತ್ತಿ. ಮತ್ತೆ ಈಗಿನ ಕಾಲದಾಗ ಒಂದ ಸಂಬಳ ನೆಸ್ಕೊಂಡು ಬಾಳೆ ಮಾಡುವಂಗಿಲ್ಲ. ಒಂದು 4-5 ಮೂಲದಿಂದ ರೊಕ್ಕ ಬಂದ್ರ ಒಂದಿಟ್ಟು ಬದುಕಾಗೋದು ಈಗಿನ ಕಾಲದಾಗ. ಇಟ್ಟು ಮಾಡಿ ನೋಡ್ಲಿ ಲಕ್ಷ್ಮಿ, ಯಾಕೆ ನೌಕರಿ ಬೇಡ ಪಾಕ್ರಿ ಬೇಡ, ಎಲ್ಲಾರ್ಕಿನ ನೀನು ಹೌದೌದಾಗಿ ಮೇರಿತಿ. ಯಾರು ರೊಕ್ಕಿತ್ತಂದ್ರೆ ಯಾವನು ಅನ್ನಂಗಿಲ್ಲ. ಹೇಳು, ಯಾವಕಿನೂ ಮಿಸ್ಸಂಗಿಲ್ಲ, ತುಟಕ್ ಪಿಟಕ್ ಅನ್ನಂಗಿಲ್ಲ. ಯಾಕಂದ್ರೆ ನಿನ್ನ ಹತ್ರ ರೊಕ್ಕ ಇರ್ತತಿ, ರೊಕ್ಕ ಇದ್ದಾರೆ ಯಾರು ಏನೂ ಅನ್ನಂಗಿಲ್ಲ. ನಾನು ಕೂಡ ಇಷ್ಟ ಹೇಳ್ತೀನವ, ನಿಂತಿದಾಗ ಮಾಡ್ಕೊರಿ. ಮತ್ತೆ ಇಲ್ಲೇ ತಿನಿ ಹೇಳೋದು ಕರೆ ಐತಿ. ಇಲ್ಲೇ ಊರಾಗ ಒಂದಿಷ್ಟು ಹೆಣ್ಮಕ್ಳನ್ನ ತಯಾರು ಮಾಡ್ತೀನಿ. ಯಾಕಂದ್ರೆ ನಾನು ನೋಡೀನಿ ಎಷ್ಟೋ ಜನಕ್ಕೆ ಇಲ್ಲೇ ಕೆಲಸದ ಅಭಾವ ಐತಿ. ಈಗ ಹೊಲ್ದಾಗ ಹೋಗಿ ಕೆಲಸ ಮಾಡೋರು ಅದಾರ, ಕೆಲವೊಬ್ರು ಹೊಲ್ದಾಗ ಹೋಗಿ ಕೆಲಸ ಮಾಡೋಕ್ಕಾಗಂಗಿಲ್ಲ, ಅಂಥವ್ರನ್ನ ಅದಾರ. ಅವ್ರನ್ನ ಕರ್ಕೊಂಡು ಹೋಗಿ ಅದನ್ನ ಮಾಡ್ತೀನಿ. ನಮ್ದು ಹೆಂಗಾದ್ರೂ ಪ್ಯಾಟ್ಯಾಗ ಮನೆ ದೊಡ್ಡದೈತೆ, ಅವ್ರಿಗೆ ಇಳ್ಕೊಳಕ್ಕೆ ಒಂದು ಮನೆ ಕೊಟ್ಟು ಬಿಡ್ತೀನಿ. 2 ಫ್ಲೋರ್ ಐತೆ, ಮ್ಯಾಗ ಅದು ಸಾಲಿದ ನಡೆಸಿಬಿಡ್ತೀನಿ. ಬೇಸಾಕೈತಿ ಅದು. ಈಟ್ ಮಾಡು, ಎಲ್ಲ ನಡಿತೈತಿ. ಸುಮ್ಮನೆ ಅದನ್ನ ಇದನ್ನ ಮಾಡ್ಕೊಂಡು ಗೋಜಾ ಕೂತ್ರಿ ಎಬಸ್ಬೇಡ. ಹಂಗೇನಾರು ಇತ್ತಂದ್ರೆ ಕರಿ, ನಾವು ಬರ್ತೀವಂತ. ಒಂದೊಂದ್ಸತಿ ಕೆಲಸದಾರು ಬಿಟ್ಟು ಹೋದ್ರಂದ್ರೆ ಕಡೆಗೆ ನಾನಾರ ಬಂದು ಹೆಲ್ಪ್ ಮಾಡ್ತೀನಿ. ಆದ್ರೂ ಎತ್ತಿ ಪ್ರಚಾರ ಮಾಡೋದು ಹೆಂಗೆ? ಇದೆಲ್ಲ ಪ್ರಚಾರ ಆಗ್ಬೇಕಲ್ಲ ಎತ್ತಿ. ತಿಳಿ ಕೆಡಿಸ್ಕೊಬೇಡ. ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಫೇಸ್ಬುಕ್ ಪೇಜ್ ಐತಿ, ಯೂಟ್ಯೂಬ್ ಐತಿ. ಅದ್ರಾಗೆಲ್ಲ ನಾನು ನಿನಗೆ ಪ್ರಮೋಷನ್ ಮಾಡ್ಕೊಡ್ತೀನಿ, ಚಿಂತೆ ಮಾಡಬೇಡ. ಥ್ಯಾಂಕ್ಸ್ ಎತ್ತಿ. ಯವ್ವ ಎತ್ತಿ, ಭಾಳ ಉಪಕಾರ ಆತವ ಎತ್ತಿ. ಕರಿ ಅಂದ್ರು ಎತ್ತಿ, ಈಗ ನಾನು ಆಕಳ ಮಾಡಿ ಮನ್ಯಾಗನ ಬೆಣ್ಣೆ ಕಡಿದು ತುಪ್ಪ ಮಾಡಕತ್ತೀನಲ್ಲ, ಈ ತುಪ್ಪಕ್ಕ ಯಾನ ಮನಿ ಬೇಡಿಕೆ ಐತಿ ಬೇಯತ್ತಿ. ಜಾರಿ ತುಪ್ಪ ಅಂತೇಳಿ ಇದನ್ನ ನೀ ಅದೇನೋ ಪ್ರಮೋಷನ್ ಮಾಡಿದ್ದಲ್ಲಿ ಎತ್ತಿ. ಆರ್ಡ್ರ್ ಮ್ಯಾಗ ಆರ್ಡ್ರು ಬರಕತ್ತ ನೋಡಿ ಎತ್ತಿ. ಯವ್ವ ಏನು ಮಾಡಲಿ ಯವ್ವ, ಗಂಡು ಬಿಟ್ಟೋದ, ಯವ್ವ ಗಂಡು ಸತ್ತೋದ, ಏನು ಮಾಡಲಿ ಅಂತ ಹಣಿ ಮ್ಯಾಗ ಕೈ ಹಚ್ಕೊಂಡು ಕುಂದ್ರೋ ಬದ್ಲಿ ಇಂಥದ ಏನಾರ ಹುಡ್ಕೊಂಡು ದಗದ ಮಾಡ್ಬೇಕು. ದುಡಿಯಾಕ 12 ದಾರಿವ. ಮನಸ್ಸಿದ್ರ ಮಾರ್ಗ ಮಾಡ್ಬೇಕು. ಎಷ್ಟು ಮಂದಿ ಹಂಗೆ ಜೀವನ ಮಾಡಕತ್ತಿಲ್ಲ. ಎಷ್ಟೋ ಜನ ಹಿಂಗತಿ ಜೀವನ ಮಾಡಿ ತಮ್ಮದು ಬದುಕು ಕಟ್ಕೊಂಡಾರ. ಗಂಡ್ರು ಸುಖ ತಗೊಂಡು ಏನು ಮಾಡ್ತಿ ಹೇಳು? ನಾಳೆ ನೀನ ಮುಂದೆ ಬಂದೆ ಅಂದ್ರೆ ಅವನ ನಿನ್ನ ಗಂಡ ಅನ್ನಿಸ್ಕೊಣವ ಬಾಡ್ಯ, ನಿನ್ನ ಕಾಲ ಬಂದು ಮುಗಿತಾನೆ ಹೇಳು. ನಿನ್ನ ಕಾಲ ಬಂದು ಬೀಳ್ತಾನವ. ಆದ್ರೆ ಏನವ, ಧೈರ್ಯ ಮಾಡಿ ಮುಂದಕ್ಕೆ ಹೆಜ್ಜೆ ಇಡ್ಬೇಕಟ್ಟ. ಹೌದವ ಎತ್ತಿ, ನೀ ಹೌದು ಕರೀನಿ ಐತಿ. ಎತ್ತಿ ಎತ್ತಿ, ನಾನು ಇನ್ನೊಂದು ಐಡಿಯಾ ಮಾಡಿದೆ. ಸಗಣಿ ಕೂಳು ಹೊರಗೆ ಮಾಡ್ತಾರವ ಅವು ಆನ್ಲೈನ್ಯಾಗ. ಹಂಗ ಮಾಡ್ತೀನಿ ಎತ್ತಿ. ನಾನು ಈಗ ಅವನ್ನ ಕೂಳು ಹಚ್ಚಕತ್ತೀನಿ, ಅವನು ಆನ್ಲೈನ್ಯಾಗ ಮಾಡೋಣ ಐತಿ. ನೀನು ಚಲೋ ಮಾಡೋದನ್ನ. ಆಗ ದಾರಿ ಸಿಗ್ತಿರ್ತಾವ ನೋಡುವ. ಹೆದರಬಾರ್ದು ಹೆಣ್ಮಕ್ಳು. ನಮ್ಮ ಕೈಯಾಗ ಕೆಲಸ ಇಲ್ಲ, ನಮ್ಮ ನೀಗಂಗಿಲ್ಲ ಅಂತ ಕುಂದ್ರು ಹಂಗಿಲ್ಲ ನೋಡುವ. ಜಿಟ್ಟತನದಿಂದ ಮುಂದೆ ಹೆಜ್ಜೆ ಕಿತ್ತಿಡ್ಬೇಕು.